ವಿದ್ಯಾರ್ಥಿಗಳ ನಮಸ್ಕಾರ. 11/7/2023 ಕ್ವಿಜ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಕ್ವಿಜ್ ಕಾರ್ಯಕ್ರಮದಲ್ಲಿ ನಾವು 4 ಪ್ರಿಲಿಮ್ಸ್ ಪ್ರಶ್ನೆಗಳನ್ನ, 1 ಮೇನ್ಸ್ ಪ್ರಶ್ನೆಯನ್ನ ನೋಡೋಣ. ಸರಿ, ಈಗ ಇವತ್ತಿನ ಟಾಪಿಕ್ ನಲ್ಲಿ ನಾವು ನೋಡುವಂತಹ ಪ್ರಶ್ನೆಗಳು, ಮೊದಲನೇದಾಗಿ 2022ರಲ್ಲಿ ಕೇಳಿರುವಂತಹ ಒಂದು ಪ್ರಿಲಿಮ್ಸ್ ಪ್ರಶ್ನೆ. ಇದರಲ್ಲಿ ಒಂದನೇ ಸ್ಟೇಟ್ಮೆಂಟ್, ಅ ಬಿಲ್ ಅಮೆಂಡಿಂಗ್ ದ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಸಂವಿಧಾನವನ್ನ ತಿದ್ದುಪಡಿ ಮಾಡುವಂತ ಒಂದು ಮಸೂದೆಯು ರಿಕ್ವೈರ್ಸ್ ಅ ಪ್ರಯರ್ ರೆಕಮೆಂಡೇಶನ್ ಆಫ್ ದ ಪ್ರೆಸಿಡೆಂಟ್ ಅಂದ್ರೆ ಪ್ರೆಸಿಡೆಂಟ್ ಅವರ ಮೂಲ ಒಪ್ಪಿಗೆಯನ್ನ ಕೇಳುತ್ತಾ ಅಂತ ಹೇಳ್ತಾ ಇದ್ದಾರೆ. ಹೌದಾ ಸರಿನಾ ಅಂತ ಇದ್ರ ಬಗ್ಗೆ ನಾವು ತಿಳಿದುಕೊಳ್ಳೋಕೆ ಪ್ರಯತ್ನ ಪಡೋಣ. ಸ್ವಲ್ಪ ಗ್ಯಾಪ್ ನಲ್ಲಿ ಇಟ್ಕೋಣ. ಸೊ ನಮಗೆ ಕನ್ಫ್ಯೂಸ್ ಇದೆ ಇದ್ರ ಬಗ್ಗೆ. ಒಂದನೇ ಸ್ಟೇಟ್ಮೆಂಟ್ ಅನ್ನ ಗ್ಯಾಪ್ ನಲ್ಲಿ ಇಟ್ಕೋಣ. ಎರಡನೇ ಪ್ರಶ್ನೆ, when a constitutional amendment bill is presented to the president of India ಅಂದ್ರೆ ಸಂವಿಧಾನ ತಿದ್ದುಪಡಿ ಮಸೂದೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಪಾಸ್ ಆಗಿ ಬಂದು ರಾಷ್ಟ್ರಪತಿಗಳ ಬಳಿ ಹೋದ್ರೆ ಇಟ್ ಈಸ್ ಆಬ್ಲಿಗೇಟರಿ ಫಾರ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಟು ಗಿವ್ ಹಿಸ್ ಆರ್ ಹರ್ ಅಸೆಂಟ್ ಅಂದ್ರೆ ಅವ್ರ ಸಹಿಯನ್ನ ಮಾಡ್ಬೇಕಾಗುತ್ತಾ, ಅದಕ್ಕೆ ಒಪ್ಕೊಳ್ಬೇಕಾಗುತ್ತಾ ಅಂತ ನೋಡ್ಬೇಕಾದ್ರೆ ಹೌದು, ಇದನ್ನ 26ನೇ ತಿದ್ದುಪಡಿ ಮೂಲಕ 1976ರಲ್ಲಿ ಸೇರಿಸಲಾಗಿದೆ. ಸೊ ಸ್ಟೇಟ್ಮೆಂಟ್ 2 ಅನ್ನೋದು ಸರಿಯಾಗಿದೆ. ಏನ್ ಕೇಳಿದ್ದಾರೆ ಪ್ರಶ್ನೆಯಲ್ಲಿ, ಕರೆಕ್ಟ್ ಯಾವ್ದು ಇದೆ ಅಂತ ಗುರುತಿಸಿ ಅಂತ ಕೇಳಿದಾರಲ್ವಾ. ಸರಿ, ಯಾವುದು 2 ಎಲ್ಲಿದೆ? ಆಪ್ಷನ್ ಎ ನಲ್ಲಿದೆ, ಬಿ ನಲ್ಲಿದೆ ಮತ್ತು ಡಿ ನಲ್ಲಿದೆ, ಸಿ ನಲ್ಲಿ ಇಲ್ಲ. ಸೊ ಸಿ ನಮ್ದು ಕ್ಯಾನ್ಸಲ್ ಆಗುತ್ತೆ. ಈಗ ಮೂರನೇ ಸ್ಟೇಟ್ಮೆಂಟ್ ಅನ್ನ ನೋಡೋಣ. ಅ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಮಸ್ಟ್ ಬಿ ಪಾಸ್ಡ್ ಬೈ ಬೋತ್ ದ ಲೋಕಸಭಾ ಅಂಡ್ ರಾಜ್ಯಸಭಾ ಬೈ ಸ್ಪೆಷಲ್ ಮೆಜಾರಿಟಿ ಅಂಡ್ ದೇರ್ ಇಸ್ ನೋ ಪ್ರೊವಿಷನ್ ಫಾರ್ ಜಾಯಿಂಟ್ ಸಿಟ್ಟಿಂಗ್ ಅಂದ್ರೆ ಸಂವಿಧಾನ ತಿದ್ದುಪಡಿಯನ್ನ ಮಾಡಬೇಕು ಅಂತ ಅಂದ್ರೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಸ್ಪೆಷಲ್ ಮೆಜಾರಿಟಿ ಆಗ್ಬೇಕು ಮತ್ತೆ ಅಲ್ಲಿ ಜಾಯಿಂಟ್ ಸಿಟ್ಟಿಂಗ್ ಜಂಟಿ ಸದನವನ್ನ ಮಾಡೋ ಹಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೌದು, ಸರಿಯಾದ ಉತ್ತರ. ಅಂದ್ರೆ ಸ್ಟೇಟ್ಮೆಂಟ್ 2 ಮತ್ತು 3ಗಳು ಸರಿಯಾಗಿದೆ. ಹಾಗಾದ್ರೆ ಇಲ್ಲಿ ನೋಡೋದಾದ್ರೆ 2 ಮತ್ತು 3 ಸರಿಯಾಗಿರೋದ್ರಿಂದ ಆಪ್ಷನಲ್ 1, 2 ಮತ್ತು 3 ಎಲ್ಲಿದೆ? ಬಿ ಮತ್ತು ಡಿ ನಲ್ಲಿದೆ. ಸೊ ಬಿ ಆಗಿರ್ಬೋದು ಆನ್ಸರ್ ಅಥವಾ ಡಿ ಆಗಿರಬಹುದು. ಸರಿ, ನಾವು ಇನ್ನೊಂದು ಒಂದನೇ ಸ್ಟೇಟ್ಮೆಂಟ್ ಅನ್ನ ಇನ್ನೊಂದು ಸಾರಿ ನೋಡ್ಕೋಣ. ಏನಂದ್ರೆ ಅ ಬಿಲ್ ಅಮೆಂಡಿಂಗ್ ದ ಕಾನ್ಸ್ಟಿಟ್ಯೂಷನ್ ರಿಕ್ವೈರ್ಸ್ ಅ ಪ್ರಯರ್ ರೆಕಮೆಂಡೇಶನ್ ಆಫ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂದ್ರೆ ಸಂವಿಧಾನ ತಿದ್ದುಪಡಿ ಮಾಡ್ಬೇಕಂದ್ರೆ ರಾಷ್ಟ್ರಪತಿಗಳು ಮೊದಲು ಒಪ್ಪಿಗೆ ಕೊಡ್ಬೇಕಾಗುತ್ತಾ? ಬಹುಶಃ ಇದ್ರ ಬಗ್ಗೆ ನಾವೆಲ್ಲೂ ಕೂಡ ಕೇಳಿಲ್ಲ. ಅಂದ್ರೆ ಸಂವಿಧಾನವನ್ನ ತಿದ್ದುಪಡಿ ಮಾಡ್ಬೇಕಾಗಿರೋದು ಇವರು ಯಾರು? ಸಂಸತ್ನವರು. ಅದಕ್ಕೆ ರಾಷ್ಟ್ರಪತಿಗಳಿಗೆ ಏನ್ ಸಂಬಂಧ? ಏನೂ ಇಲ್ಲ. ಆದ್ರೆ ಮನಿ ಬಿಲ್, ಹಣಕಾಸು ಮಸೂದೆನ ಮಾಡ್ಬೇಕಾದ್ರೆ ಆಗ ರಾಷ್ಟ್ರಪತಿಗಳ ಒಪ್ಪಿಗೆ ಬೇಕಾಗುತ್ತೆ. ಹಾಗಾಗಿ ನಮ್ಮ ಪ್ರಕಾರ ಆಪ್ಷನಲ್ ಬಿ ಸರಿಯಾದ ಉತ್ತರ. ನೋಡೋಣ ಏನಾಗುತ್ತೆ. ಹೌದು, 50% ಜನ ಅದಕ್ಕೆ ಸರಿ ಉತ್ತರ ಕೊಟ್ಟಿದ್ದೀರಿ. 2 ಮತ್ತು 3ಗಳೇ ಸರಿಯಾದ ಉತ್ತರ, ನಿಮಗೆ ಗೊತ್ತಿರಲಿ. ನೆಕ್ಸ್ಟ್ ಪ್ರಶ್ನೆ, ವಿಚ್ ಆಫ್ ದ ಸ್ಟೇಟ್ಮೆಂಟ್ಸ್ ಗಿವನ್ ಅಬವ್ ಆರ್ ಕರೆಕ್ಟ್? ಈ ಮೇಲಿನ ಸ್ಟೇಟ್ಮೆಂಟ್ ಗಳಲ್ಲಿ ಯಾವುದು ಕರೆಕ್ಟ್ ಅಂತ ಕೇಳಿದ್ದಾರೆ. 2022ರಲ್ಲಿ ಕೇಳಿರುವಂತಹ ಪ್ರಶ್ನೆ. ವಿತ್ ರೆಫರೆನ್ಸ್ ಟು ಆಂಟಿ ಡಿಫೆಕ್ಷನ್ ಲಾ ಇನ್ ಇಂಡಿಯಾ ಅಂದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆ ಭಾರತದಲ್ಲಿ ನಾವು ನೋಡಿದಾಗ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್. ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ. ಒಂದನೇದು, ಲಾ ಸ್ಪೆಸಿಫೈಸ್ ದಟ್ ನಾಮಿನೇಟೆಡ್ ಲೆಜಿಸ್ಲೇಚರ್ ಅಂದ್ರೆ ನೇಮಕವಾದಂತಹ ಲೆಜಿಸ್ಲೇಚರ್ ಕೆನಾಟ್ ಜಾಯಿನ್ ಎನಿ ಪೊಲಿಟಿಕಲ್ ಪಾರ್ಟಿ ವಿದಿನ್ 6 months ಆಫ್ ಬೀಯಿಂಗ್ ಅಪಾಯಿಂಟೆಡ್ ಬೈ ದ ಹೌಸ್ ಅಂದ್ರೆ law specifies that nominated legislature cannot join any political party within the 6 months of being appointed to the house ಅಂದ್ರೆ 6 ತಿಂಗಳ ಒಳಗಾಗಿ ಒಬ್ಬ ನಾಮಿನೇಟೆಡ್ ಲೆಜಿಸ್ಲೇಚರ್, ನಾಮಿನೇಟೆಡ್ ಅಂದ್ರೆ ಏನು? ರಾಜ್ಯಪಾಲ ಅಥವಾ ಯಾರು? ರಾಷ್ಟ್ರಪತಿಗಳಿಂದ ನೇಮಕ ಆಗಿರುವಂತಹ ಶಾಸಕರು ಅಥವಾ ಎಂಪಿಗಳು ಯಾವುದೇ ಪಕ್ಷವನ್ನ 6 ತಿಂಗಳ ಒಳಗಾಗಿ ಸೇರೋ ಹಾಗಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹೌದಾ? ಇಲ್ಲ, 6 ತಿಂಗಳ ಒಳಗಾಗಿ ಸೇರಬಹುದು. ಉದಾಹರಣೆಗೆ ಸಚಿನ್ ತೆಂಡೂಲ್ಕರ್ ಅವ್ರ ಉದಾಹರಣೆ ಹೇಳಿದ್ದೆ ನಾನು. ಅವ್ರು ರಾಜ್ಯಸಭಾ ಸದಸ್ಯರಿದಾರಲ್ಲ, ಅವರು ಒಂದು ಪಕ್ಷವನ್ನ ಸೇರ್ಕೊಳ್ಬಹುದು 6 ತಿಂಗಳ ಒಳಗಾಗಿ ನೇಮಕವಾಗಿ. ಆದ್ರೆ ಪಕ್ಷೇತರವಾಗಿ ಆಯ್ಕೆಯಾಗಿರ್ತಾರಲ್ಲ, ಉದಾಹರಣೆ ಯಾರು ಹೇಳಿದ್ದೆ ನಾನು? ಸುಮಲತಾ ಅವರು MP ಆಗಿದ್ದಾರೆ. ಅವರು ಯಾವುದೇ ಪಕ್ಷವನ್ನ ಸೇರೋ ಹಾಗಿಲ್ಲ. ಅವರು ಈ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಬೆಂಬಲ ಕೊಟ್ಟಿದ್ರು, ಆದ್ರೆ ಅಧಿಕೃತವಾಗಿ ಬಿಜೆಪಿಯನ್ನು ಸೇರಿರಲಿಲ್ಲ ಅವರು, ನಿಮಗೆ ಗೊತ್ತಿರಲಿ. ಆದ್ರಿಂದ ಸ್ಟೇಟ್ಮೆಂಟ್ 1 ರಾಂಗ್ ಆಗುತ್ತೆ. ನಾವು ಆಪ್ಷನ್ ಎ ಮತ್ತು ಬಿ ಅನ್ನ ನೋಡಿದಾಗ ಸ್ಟೇಟ್ಮೆಂಟ್ 1 ಇದೆ. ಇವು ಎರಡೂ ಕೂಡ ನಮ್ಮ ಉತ್ತರ ಅಲ್ಲ. ಆದ್ರಿಂದ ಈಗ ಬಿ ಮತ್ತು ಡಿ ನೋಡ್ಬೇಕಾಗುತ್ತೆ. ಬಿ ಮತ್ತು ಡಿ ನಲ್ಲಿ ಏನಿದೆ? ಬಿ ನಲ್ಲಿ 2 ಮಾತ್ರ ಇದೆ, ಡಿ ನಲ್ಲಿ ನೈದರ್ 1 nor 2 ಅಂತ ಇದೆ. ಸೊ ಎರಡನೇ ಆಪ್ಷನ್ ನೋಡೋಣ, ಎರಡನೇ ಸ್ಟೇಟ್ಮೆಂಟ್ ನೋಡೋಣ. The law does not provide any time frame within which the presiding officer has to decide the defection case. ಅಂದ್ರೆ ಈಗ ಒಬ್ಬ ವ್ಯಕ್ತಿ ಪಕ್ಷಾಂತರ ಮಾಡಿದ್ರೆ ಇಷ್ಟೇ ಟೈಮ್ ನಲ್ಲಿ ಅವನನ್ನ ಅನರ್ಹ ಮಾಡಬೇಕು ಅಂತ ಸ್ಪೀಕರ್ ಅವರಿಗೆ ಎಲ್ಲಾದ್ರೂ ಹೇಳಿದೆಯಾ? ಇಲ್ಲ. ಸ್ಪೀಕರ್ ಸಭಾಧ್ಯಕ್ಷರಿಗೆ ಅದೆಲ್ಲೂ ಕೂಡ ಟೈಮ್ ಫ್ರೇಮ್ ಅನ್ನ ಕಾನೂನಲ್ಲಿ ಹೇಳಲಾಗಿಲ್ಲ. ಹಾಗಾಗಿ ಸ್ಟೇಟ್ಮೆಂಟ್ 2 ಹೇಳಿಕೆ ಎರಡನೇದು ಸರಿಯಾಗಿದೆ. ಹಾಗಾಗಿ ನಮ್ಮ ಉತ್ತರ ಆಪ್ಷನ್
ಬಿ ಆಗುತ್ತೆ. ನೋಡೋಣ ಸರಿಯಾದ ಉತ್ತರ. ನೆಕ್ಸ್ಟ್ ಈಗ ನೆಕ್ಸ್ಟ್ ಪ್ರಶ್ನೆ 2022ರಲ್ಲಿ ಕೇಳಿರೋದು ಸರಿಯಾದ ಉತ್ತರ ಯಾವುದು ಮೇಲಿನ ಸ್ಟೇಟ್ಮೆಂಟ್ ಗಳಲ್ಲಿ ಅಂತ ಕೇಳಿದ್ದಾರೆ. ಡೆಪ್ಯೂಟಿ ಸ್ಪೀಕರ್ ಬಗ್ಗೆ ಇದೆ, ಇವತ್ತೇ ನಾವು ಕ್ಲಾಸ್ ಮಾಡಿದ್ವಿ ಇದನ್ನ. ವಿತ್ ರೆಫರೆನ್ಸ್ ಟು ಡೆಪ್ಯೂಟಿ ಸ್ಪೀಕರ್ ಆಫ್ ಲೋಕಸಭಾ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್. ನೋಡೋದಾದ್ರೆ ಡೆಪ್ಯೂಟಿ ಸ್ಪೀಕರ್ ಬಗ್ಗೆ ನೋಡೋದಾದ್ರೆ ಒಂದೇದು, ಆಸ್ ಪರ್ ರೂಲ್ಸ್ ಆಫ್ ಪ್ರೊಸೀಜರ್ ಅಂಡ್ ಕಂಡಕ್ಟ್ ಆಫ್ ಬಿಸಿನೆಸ್ ಇನ್ ಲೋಕಸಭಾ ದ ಎಲೆಕ್ಷನ್ ಆಫ್ ಡೆಪ್ಯೂಟಿ ಸ್ಪೀಕರ್ ಶಾಲ್ ಬಿ ಹೆಲ್ಡ್ ಆನ್ ಸಚ್ ಅ ಡೇಟ್ ಆಸ್ ದ ಸ್ಪೀಕರ್ ಮೇ ಫಿಕ್ಸ್. ಅಂದ್ರೆ ನಾನು ಇವತ್ತು ಹೇಳಿದೆ ನಿಮಗೆ, ಸ್ಪೀಕರ್ ಅವರ ಚುನಾವಣೆಯನ್ನ ರಾಷ್ಟ್ರಪತಿಯವರು ನಿರ್ಧರಿಸ್ತಾರೆ ಯಾವಾಗ ಆಗ್ಬೇಕಂತ ಹೇಳಿ. ಅದೇ ರೀತಿ ಡೆಪ್ಯೂಟಿ ಸ್ಪೀಕರ್ ಅವರ ಚುನಾವಣೆಯನ್ನ ಸ್ಪೀಕರ್ ಅವರು ನಿರ್ಧರಿಸ್ತಾರೆ. ಹಾಗಾಗಿ ಸ್ಟೇಟ್ಮೆಂಟ್ 1 ಸರಿಯಾಗಿದೆ. ಸ್ಟೇಟ್ಮೆಂಟ್ 1 ಸರಿಯಾಗಿರೋದ್ರಿಂದ ನಮ್ಮ ಉತ್ತರ ಎ ಅಥವಾ ಬಿ ಆಗಿರುತ್ತೆ. ಯಾಕಂದ್ರೆ ಸಿ ಮತ್ತು ಡಿ ನಲ್ಲಿ ಸ್ಟೇಟ್ಮೆಂಟ್ 1 ಇಲ್ಲ ಅಲ್ವಾ. ಹಾಗಾಗಿ ಒಂದ್ಸಾರಿ ನಾವು 2 ಮತ್ತು 3 ಆಪ್ಷನ್ ಗಳನ್ನ ನೋಡೋಣ. 2 ಮತ್ತು 3 ಸ್ಟೇಟ್ಮೆಂಟ್ ಗಳನ್ನ. ದೇರ್ ಇಸ್ ಅ ಮ್ಯಾಂಡೇಟರಿ ಪ್ರೊವಿಷನ್ ದಟ್ ಎಲೆಕ್ಷನ್ ಆಫ್ ಕ್ಯಾಂಡಿಡೇಟ್ ಆಸ್ ಡೆಪ್ಯೂಟಿ ಸ್ಪೀಕರ್ ಆಫ್ ಲೋಕಸಭಾ ಶಾಲ್ ಬಿ ಫ್ರಮ್ ಐದರ್ ದ ಪ್ರಿನ್ಸಿಪಲ್ ಅಪೋಸಿಷನ್ ಪಾರ್ಟಿ or the ruling party. There is a mandatory provision of the election of candidate as deputy speaker of Lok Sabha shall be from either the principal opposition party or ruling party ಅಂತ ಹೇಳಿದ್ದಾರೆ. ಮ್ಯಾಂಡೇಟರಿ ಪ್ರೊವಿಷನ್ ಏನಾದ್ರು ಇದೆಯಾ ಅದ್ರ ಬಗ್ಗೆ? ಅಂದ್ರೆ ಈಗ ಡೆಪ್ಯೂಟಿ ಸ್ಪೀಕರ್ ಇವರೇ ಆಗ್ಬೇಕು ಅಂತ ಯಾರಾದ್ರೂ ಹೇಳಿದಾರ ಸಂವಿಧಾನದಲ್ಲಿ? ಇಲ್ಲ, ಅದ್ರ ಬಗ್ಗೆ ಎಲ್ಲೂ ಬರ್ದಿಲ್ಲ, ಯಾರಾದ್ರೂ ಆಗಬಹುದು. ಸೊ ಸ್ಟೇಟ್ಮೆಂಟ್ 2 ರಾಂಗ್ ಆಗಿದೆ. ಆದ್ರಿಂದ ಬಿ ಮತ್ತು ಡಿ ಗಳು ಕ್ಯಾನ್ಸಲ್ ಆಗುತ್ತೆ. ಈಗ ನಮ್ಮ ಉತ್ತರ ಎ ಆಗಿರಬಹುದು ಅಥವಾ ಸಿ ಆಗಿರಬಹುದು. ಸಿ ನಲ್ಲಿ ಒಂದನೇ ಸ್ಟೇಟ್ಮೆಂಟ್ ಇಲ್ಲ, ಸೊ ನಮ್ಮ ಉತ್ತರ ಎ ಇದೆ. ಆದ್ರೆ ಒಂದ್ಸಾರಿ ನಾವು ಸ್ಟೇಟ್ಮೆಂಟ್ 3 ಮತ್ತು 4 ಅನ್ನು ನೋಡ್ಕೊಳ್ಳೋಣ. ದ ಡೆಪ್ಯೂಟಿ ಸ್ಪೀಕರ್ ಹ್ಯಾಸ್ ದ ಸೇಮ್ ಪವರ್ ಆಸ್ ದ ಸ್ಪೀಕರ್ ವೆನ್ ಪ್ರಿಸೈಡಿಂಗ್ ಓವರ್ ದ ಸಿಟ್ಟಿಂಗ್ ಆಫ್ ದ ಹೌಸ್. ಅಂದ್ರೆ ಡೆಪ್ಯೂಟಿ ಸ್ಪೀಕರ್ ಅವರು ಸ್ಪೀಕರ್ ಸ್ಥಾನದಲ್ಲಿ ಕುಳಿತುಕೊಂಡಾಗ ಇವರಿಗೆ ಸ್ಪೀಕರ್ ಗೆ ಇರುವಂತಹ ಅಧಿಕಾರಗಳೇ ಇರುತ್ತೆ. ನೋ ಅಪೀಲ್ ಲೈಸ್ ಅಗೇನ್ಸ್ಟ್ ಹಿಸ್ ರೂಲಿಂಗ್ಸ್. ಅವ್ರು ಏನ್ ನಿರ್ಧಾರ ಮಾಡ್ತಾರೋ ಅದರ ವಿರುದ್ಧ ಯಾವುದೂ ಮೇಲ್ಮನವಿಯನ್ನು ಸಲ್ಲಿಸುವ ಅಧಿಕಾರ ಇಲ್ಲ ಅಂತ ಹೇಳ್ತಾ ಇದಾರೆ. ಸರಿಯಾದ ಉತ್ತರ ಮುಗೀತು, ನಮ್ಮ ಉತ್ತರ ಸಿಕ್ತು ನಮಗೆ. ಯಾವುದು ಏನೇ ಕರೆಕ್ಟ್ ಆಗಿದೆ ಉತ್ತರ. ಆದ್ರೂ ಕೂಡ ಒಂದ್ಸಾರಿ 4ನೇ ಸ್ಟೇಟ್ಮೆಂಟ್ ಅನ್ನು ಚೆಕ್ ಮಾಡೋಣ. ದ ವೆಲ್ ಎಸ್ಟಾಬ್ಲಿಷ್ಡ್ ಪಾರ್ಲಿಮೆಂಟರಿ ಪ್ರಾಕ್ಟೀಸ್ ರಿಗಾರ್ಡಿಂಗ್ ದ ಅಪಾಯಿಂಟ್ಮೆಂಟ್ ಆಫ್ ಡೆಪ್ಯೂಟಿ ಸ್ಪೀಕರ್ ಇಸ್ ದ ಮೋಷನ್ ಇಸ್ ಮೂವ್ಡ್ ಬೈ ಸ್ಪೀಕರ್ ಅಂಡ್ ಡ್ಯೂಲಿ ಸೆಕೆಂಡೆಡ್ ಬೈ ಪ್ರೈಮ್ ಮಿನಿಸ್ಟರ್. ಅಂದ್ರೆ ಸ್ಪೀಕರ್ ಅವರ ನೇಮಕ ಮಾಡುವಾಗ ಪ್ರೈಮ್ ಮಿನಿಸ್ಟರ್ ಅವರು ಏನ್ ಮಾಡ್ತಾರೆ, ಮೋಷನ್ ಅನ್ನ ಸ್ಪೀಕರ್ ಅವರು ಅದನ್ನ ಪ್ರಸ್ತಾಪ ಮಾಡ್ತಾರೆ, ಅದನ್ನ ಪ್ರೈಮ್ ಮಿನಿಸ್ಟರ್ ಅವರು ಮೂವ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸೊ ಅದ್ರ ಬಗ್ಗೆ ಎಲ್ಲೂ ಕೂಡ ಇಲ್ಲ. ಸ್ಟೇಟ್ಮೆಂಟ್ ರಾಂಗ್ 4 ರಾಂಗ್ ಆಗಿದೆ. ನಮ್ಮ ಉತ್ತರ ಎ ಸರಿಯಾದ ಉತ್ತರ. ಓಕೆ, ಇನ್ನು ನಿನ್ನೆ ನಾನೊಂದು ಪ್ರಶ್ನೆ ಕೇಳಿದೆ ನಿಮಗೆ. ನಮ್ಮ ಅಡ್ವರ್ಟೈಸ್ಮೆಂಟ್ ಇದು ಫೌಂಡೇಶನ್ ಕೋರ್ಸ್ ಆರಂಭ ಆಗಿದೆ ಕನ್ನಡದಲ್ಲಿ. IAS ಪರೀಕ್ಷೆಗೆ ಸಂಪೂರ್ಣವಾಗಿ ಕನ್ನಡದಲ್ಲಿ ತರಗತಿಗಳನ್ನ ತೆಗೆದುಕೊಳ್ತಾ ಇದೀವಿ. CSAT ಒಂದನ್ನು ಹೊರತುಪಡಿಸಿ GS ನಲ್ಲಿರುವಂತಹ ಎಲ್ಲಾ ಸಬ್ಜೆಕ್ಟ್ ಗಳನ್ನ ಹೇಳಿಕೊಡ್ಲಾಗುತ್ತೆ ಕನ್ನಡದಲ್ಲಿ. ನೋಟ್ಸ್ ಅನ್ನು ಕೂಡ ಕೊಡ್ತಾ ಇದೀವಿ. ದಯವಿಟ್ಟು ಎಲ್ಲರೂ ಕೂಡ ಆದಷ್ಟು ಬೇಗ ಜಾಯ್ನ್ ಆಗಿ ನಿಮ್ಮ ಸ್ನೇಹಿತರನ್ನು ಕೂಡ ತೆಗೆದುಕೊಂಡು ಬನ್ನಿ. ಸರಿ, ಒಂದು ಪ್ರಶ್ನೆ ಇದೆ ಇಲ್ಲಿ. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ಯಾವ್ದ್ರಲ್ಲಿ ಯಾವ್ದು ಕರೆಕ್ಟ್ ಅಂತ ಇದೆ. ಸ್ಪೀಕರ್ ಇಸ್ ಲೀಡರ್ ಆಫ್ ಲೋಕಸಭಾ. ಲೋಕಸಭೆಯ ಲೀಡರ್ ಸ್ಪೀಕರ್. ಪ್ರೈಮ್ ಮಿನಿಸ್ಟರ್ ಈಸ್ ಹೆಡ್ ಆಫ್ ಲೋಕಸಭಾ ಅಂತ ಕೇಳಿದೀವಿ. ಯಾರು ಹೌದಾ ಸರಿನಾ? 1 ಈಸ್ ಕರೆಕ್ಟ್. ಅಂದ್ರೆ ಸ್ಪೀಕರ್ ಇಸ್ ಲೀಡರ್ ಆಫ್ ಲೋಕಸಭಾ. 2 ಈಸ್ ರಾಂಗ್ ಅಂತ ಹೇಳಿದೀನಿ. ಸೊ ನಾನು ನೇರವಾಗಿ ಉತ್ತರ ಹೇಳ್ಬಿಡ್ತೀನಿ ಇಲ್ಲಿ. ಸ್ಪೀಕರ್ ಈಸ್ ಹೆಡ್ ಆಫ್ ಲೋಕಸಭಾ. ಅಂದ್ರೆ ಸ್ಪೀಕರ್ ಅವರು ಮುಖ್ಯಸ್ಥರು, ಲೋಕಸಭೆಯ ಲೀಡರ್ ಅಲ್ಲ ಅವರು. ಸೊ ಇದು ಉಲ್ಟಾ ಪಲ್ಟಾ ಆಗ್ಬೇಕು. ಸ್ಪೀಕರ್ ಹೆಡ್ ಆಗಬೇಕು, ಪ್ರೈಮ್ ಮಿನಿಸ್ಟರ್ ಇದ್ದದ್ದು ಲೀಡರ್ ಆಗಬೇಕು. ಸೊ ನನ್ ಆಫ್ ದೇಮ್ ಅನ್ನೋದು ಇಲ್ಲಿ ಸರಿ ಉತ್ತರ ಆಗುತ್ತೆ. ಸರಿ, ಮೇನ್ಸ್ ಪ್ರಶ್ನೆಯನ್ನು ನೋಡೋಣ ಏನಿದೆ ಅಂತ ಹೇಳಿ. ಎಕ್ಸ್ಪ್ಲೇನ್ ದ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ಸ್ ಅಂಡರ್ ವಿಚ್ ಲೆಜಿಸ್ಲೇಟಿವ್ ಕೌನ್ಸಿಲ್ಸ್. ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂದ್ರೆ ಏನು? MLC ಗಳು. MLC ಎಲ್ಲಿರುತ್ತೆ? ನಮ್ಮ ಕರ್ನಾಟಕದಲ್ಲಿದೆ, ಉತ್ತರ ಪ್ರದೇಶದಲ್ಲಿದೆ, ಬಿಹಾರದಲ್ಲಿದೆ, ಆಮೇಲೆ ತೆಲಂಗಾಣ, ಆಂಧ್ರ ಪ್ರದೇಶದಲ್ಲಿದೆ. ಇಷ್ಟು ಒಂದು 5-6 ರಾಜ್ಯಗಳಲ್ಲಿದೆ. ಯಾವ ಆಧಾರದಲ್ಲಿ ಇದು ಸ್ಥಾಪನೆ ಆಗುತ್ತೆ ಅಂತ ಕೇಳಿದ್ದಾರೆ. ರಿವ್ಯೂ ದ ವರ್ಕಿಂಗ್ ಅಂಡ್ ಕರೆಂಟ್ ಸ್ಟೇಟಸ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್ಸ್ ವಿತ್ ಸೂಟೇಬಲ್ ಇಲುಸ್ಟ್ರೇಷನ್ಸ್. ಅಂದ್ರೆ ಅವುಗಳು ಯಾವ ರೀತಿ ಕೆಲಸ ಮಾಡುತ್ತೆ, ವಿಧಾನ ಪರಿಷತ್ಗಳು ಮತ್ತು ಸದ್ಯದ ಪ್ರಸ್ತುತ ಸ್ಥಿತಿ ಅವುಗಳದ್ದು ಹೇಗಿದೆ ಅಂತ ಚೆಕ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಾನೀಗ ಅದ್ರ ಬಗ್ಗೆ ನಿಮಗೆ ತೋರಿಸ್ತೀನಿ. ಒಂದೇ ನಿಮಿಷ ಸ್ಕ್ರೀನ್ ಅನ್ನ ಶೇರ್ ಮಾಡ್ತಾ ಇದ್ದೀನಿ. ಅದರ ಉತ್ತರವನ್ನ ಈಗ ನೋಡೋಣ. ಓಕೆ, the parliament under article 196 can abolish or create legislative council by simple majority. ಇದನ್ನ ಪಾರ್ಲಿಮೆಂಟ್ ನವರು ನೇಮಕನೂ ಮಾಡಬಹುದು ಅಥವಾ ಅಬಾಲಿಷ್ ಕೂಡ ಮಾಡಬಹುದು. ದಟ್ ಈಸ್ majority of members of each house represent the voting if the legislative assembly of the concerned state by special majority. ಅಂದ್ರೆ ಇವುಗಳನ್ನ ಯಾವ ರೀತಿ ಸ್ಥಾಪನೆ ಮಾಡ್ತಾರೆ ಅಂತ ಅಂದ್ರೆ, ಓಕೆ, ಪಾರ್ಲಿಮೆಂಟ್ ನಲ್ಲಿ ಸಂಸತ್ನಲ್ಲಿ ಸ್ಥಾಪನೆ ಮಾಡ್ತಾರೆ, ರಾಜ್ಯಗಳ ವಿಧಾನ ಪರಿಷತ್ಗಳನ್ನ ಅಲ್ಲಿ ಸ್ಥಾಪನೆ ಮಾಡ್ತಾರೆ. ಮೆಜಾರಿಟಿ ಆಫ್ ದ ಮೆಂಬರ್ ಆಫ್ ದ ಹೌಸ್ ಈಚ್ ಪ್ರೆಸೆಂಟ್ ವೋಟಿಂಗ್ ಇಫ್ ದ ಲೆಜಿಸ್ಲೇಟಿವ್ ಕನ್ಸರ್ನ್ ಸ್ಟೇಟ್ ಬೈ ಸ್ಪೆಷಲ್ ಮೆಜಾರಿಟಿ. ಅಂದ್ರೆ ಈ ಒಂದು ವಿಧಾನ ಪರಿಷತ್ ಸ್ಥಾಪನೆ ಆಗ್ಬೇಕಂದ್ರೆ ಪಾರ್ಲಿಮೆಂಟ್ ನಲ್ಲಿ ಏನ್ ಮಾಡ್ಬೇಕು,
ಪಾರ್ಲಿಮೆಂಟ್ ನಲ್ಲಿ ಇದನ್ನ ಏನ್ ಮಾಡ್ಬೇಕು ಅಂತ ಅಂದ್ರೆ ಮಸೂದೆಯನ್ನ ಪಾರ್ಲಿಮೆಂಟ್ ನಲ್ಲಿ ಜಸ್ಟ್ ಪಾಸ್ ಮಾಡ್ಬೇಕು. ಇದನ್ನ ಉದಾಹರಣೆ ಲೋಕಸಭೆ ಮತ್ತು ರಾಜ್ಯಸಭೆಗಳಲ್ಲಿ ಜಸ್ಟ್ ಪಾಸ್ ಮಾಡ್ಬೇಕಾಗತ್ತೆ. ಆದ್ರೆ ವಿಧಾನಸಭೆಗಳಲ್ಲಿ ಸ್ಪೆಷಲ್ ಮೆಜಾರಿಟಿ ವಿಶೇಷ ಬಹುಮತದೊಂದಿಗೆ ಪಾಸ್ ಮಾಡಬೇಕಾಗುತ್ತೆ. ಹಾಗೇನೆ ಆರ್ಟಿಕಲ್ 171 ಪ್ರೊವೈಡ್ಸ್ ಫಾರ್ ಕಂಪೋಸಿಷನ್ ಆಫ್ ಕೌನ್ಸಿಲ್. ಆರ್ಟಿಕಲ್ 171 ಏನ್ ಮಾಡುತ್ತೆ, ಯಾವ ರೀತಿ ವಿಧಾನ ಪರಿಷತ್ ಇರಬೇಕು ಅನ್ನೋದನ್ನ ಹೇಳುತ್ತೆ. ಸರಿ, ಏನ್ ಮಾಡುತ್ತೆ ಅಂತ ಅಂದ್ರೆ ಆರ್ಟಿಕಲ್ 171 ಹೇಳುತ್ತೆ ಯಾವ ರೀತಿ ಅದಿರ್ಬೇಕಂತ ಹೇಳಿ. ಈಗ ಮುಂದಿನ ನೋಡೋಣ ಪಾಯಿಂಟ್ ಏನಿದೆ ಅಂತ ಅಂದ್ರೆ ಯುನಿಟಿ ಆಫ್ ಸ್ಟೇಟ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಯುಟಿಲಿಟಿ ಅಂದ್ರೆ ಯಾವ ರೀತಿ ಬಳಕೆ ಆಗುತ್ತೆ ನೋಡೋದಾದ್ರೆ ಬ್ರಿಂಗಿಂಗ್ ಡೈವರ್ಸ್ ಒಪಿನಿಯನ್ಸ್ ಅಂಡ್ ಪಾಲಿಸಿ ಮೇಕಿಂಗ್. ಉದಾಹರಣೆಗೆ ಅಲ್ಲಿ ಶಿಕ್ಷಕರು ಇರ್ತಾರೆ, ಪದವೀಧರರು ಇರ್ತಾರೆ, ಲೋಕಲ್ ರೆಪ್ರೆಸೆಂಟೇಟಿವ್ ಇರ್ತಾರೆ. ಇವರೆಲ್ಲರೂ ಕೂಡ ಏನ್ ಮಾಡ್ತಾರೆ, ವಿವಿಧತೆಯನ್ನ ತರೋಕೆ ಒಂದು ವ್ಯವಸ್ಥೆಯಲ್ಲಿ. ಉದಾಹರಣೆಗೆ ಏನಾದ್ರೂ ಪರಿಸರ ಸಂಬಂಧಪಟ್ಟದ್ದು, ವಿಜ್ಞಾನಕ್ಕೆ ಸಂಬಂಧಪಟ್ಟದ್ದು ಏನಾದ್ರೂ ಯೋಜನೆಗಳನ್ನ ತರೋಕೆ ಹೆಲ್ಪ್ ಮಾಡ್ತಾರೆ. ಚೆಕ್ ಹೆಸ್ಟಿ ಲೆಜಿಸ್ಲೇಷನ್ ಬೈ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ಅಂದ್ರೆ ಏನಾದ್ರೂ ಲೆಜಿಸ್ಲೇಟಿವ್ ಅಸೆಂಬ್ಲಿಗಳು, ಉದಾಹರಣೆಗೆ ಈಗ ವಿಧಾನ ಸಭೆಗಳು ಏನಾದ್ರೂ ಕೆಟ್ಟದಾದಂತಹ ಕಾನೂನುಗಳನ್ನ ತಂದಿದ್ರೆ ಅದನ್ನ ತಡೆಯೋಕೆ ಪ್ರಯತ್ನವನ್ನ ಪಡುತ್ತೆ. ಹಾಗೇನೆ ನಾಮಿನೇಟೆಡ್ ಮೆಂಬರ್ಸ್ ಹೂ ಆರ್ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಬ್ರಿಂಗ್ ಎಕ್ಸ್ಟ್ರಾ ವಿಸಿಡಮ್ ಅಂದ್ರೆ ಅಲ್ಲಿ ನಾವು ಆರ್ಟ್ ಸೈನ್ಸ್ ಗೆ ಬ್ಯಾಕ್ ಗ್ರೌಂಡ್ ಇದ್ದವ್ರನ್ನ ಆಯ್ಕೆ ಮಾಡಿರ್ತೀವಿ ವಿಧಾನ ಪರಿಷತ್ಗೆ. ಅವ್ರಿಗೆ ರಾಜಕಾರಣ ಗೊತ್ತಿರೋದಿಲ್ಲ, ಅವ್ರು ರಾಜಕಾರಣಿಗಳಲ್ಲ. ಅವ್ರು ಏನ್ ಮಾಡ್ತಾರೆ, ಹೆಚ್ಚಿನ ಜ್ಞಾನವನ್ನ ತರ್ತಾರೆ ಆಡಳಿತದಲ್ಲಿ. ಬ್ರಿಂಗ್ ಪ್ರೆಷರ್ ಆನ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಫಾರ್ ಪಾಲಿಸಿ ಮೇಕಿಂಗ್ ಅಂದ್ರೆ ಉತ್ತಮವಾದಂತಹ ಕಾನೂನನ್ನ ತರೋಕೆ ಶಾಸನ ಸಭೆಗೆ, ಉದಾಹರಣೆಗೆ ವಿಧಾನಸಭೆಗೆ ಈ ಒತ್ತಡವನ್ನ ತರುತ್ತೆ. ಶಾಸನ ಸಭೆಗೆ ಒತ್ತಡವನ್ನ ತರಲಾಗುತ್ತೆ ವಿಧಾನ ಪರಿಷತ್ನಿಂದ. ಕನ್ಸರ್ನ್ಗಳು ಯಾವ ರೀತಿ ಕಾಳಜಿಗಳು ಏನಿದೆ ಅಂತ ನೋಡಿದಾಗ ದೇ ಕ್ಯಾನ್ ಬಿ ಕ್ರಿಯೇಟೆಡ್ ಬೈ ಅಬಾಲಿಷ್ ಯೂನಿಯನ್ ಪಾರ್ಲಿಮೆಂಟ್ ಬೈ ಸಿಂಪಲ್ ಮೆಜಾರಿಟಿ. ಅವುಗಳನ್ನ ಇವರು ಪಾರ್ಲಿಮೆಂಟ್ ನವರು, ಕೇಂದ್ರದವರು ಯಾವಾಗ ಬೇಕಾದರೂ ಸ್ಥಾಪನೆ ಮಾಡಬಹುದು, ಯಾವಾಗ ಬೇಕಾದರೂ ತೆಗೆದೊಗಿಬಹುದು. ಆಮೇಲೆ ದೇರ್ ರೆಕಮೆಂಡೇಶನ್ಸ್ ಆರ್ ನಾಟ್ ಬೈಂಡಿಂಗ್ ಆನ್ ಅಸೆಂಬ್ಲಿ ಬಿಕೇಮ್ ಬ್ಯಾಕ್ ಡೋರ್ ಆಫ್ ಫೇಲ್ಡ್ ಪಾಲಿಟಿಷಿಯನ್ಸ್. ಉದಾಹರಣೆಗೆ ವಿಧಾನ ಪರಿಷತ್ ಏನೋ ಒಂದು ಸಲಹೆ ಕೊಡ್ತಾ ಅನ್ಕೊಳ್ಳೋಣ ವಿಧಾನಸಭೆಯವರಿಗೆ, ಶಾಸನ ಸಭೆಯವರಿಗೆ, ಅದನ್ನ ಶಾಸನ ಸಭೆಯವರು ಒಪ್ಕೊಳ್ಬೇಕಂತ ಏನಿಲ್ಲ. ಅದರಿಂದ ಶಾಸನ ಸಭೆಯವರು ತಮ್ಗೆ ಇಷ್ಟ ಬಂದ ಕಾನೂನನ್ನ ಮಾಡ್ಕೊಳ್ತಾ ಇದ್ದಾರೆ. ಬರ್ಡನ್ ಆನ್ ಪಬ್ಲಿಕ್ ಚೆಕ್ಕರ್ ಅಂದ್ರೆ ಸುಮ್ನೆ ಹಣ ಪೋಲು ಅಂತ ಕೆಲವೊಬ್ರು ಹೇಳ್ತಾ ಇದ್ದಾರೆ. ನನ್ನ ರೆಪ್ರೆಸೆಂಟಿಂಗ್ ಗ್ರಾಜುಯೇಟ್ಸ್ ಇನ್ ಹೌಸ್ ಹ್ಯಾಸ್ ಔಟ್ವೇಡ್ ಇಟ್ಸ್ ಯುಟಿಲಿಟಿ. ಓಕೆ, ಆಮೇಲೆ ಪಾಲಿಟಿಷಿಯನ್ಸ್ ಸೆಲೆಕ್ಟಿಂಗ್ ನಾಮಿನೇಟೆಡ್ ಮೆಂಬರ್ಸ್ ಅಂದ್ರೆ ಏನ್ ಮಾಡ್ತಾ ಇದಾರೆ, ನೇಮಕ ಮಾಡ್ಬೇಕಲ್ವಾ, ಕೆಲವೊಬ್ರು ನೇಮಕ ಮಾಡ್ತಾರೆ. ಉದಾಹರಣೆಗೆ ಆರ್ಟ್ ಸೈನ್ಸ್ ಬ್ಯಾಕ್ ಗ್ರೌಂಡ್ ಅವರನ್ನ ನೇಮಕ ಮಾಡ್ತಾರೆ. ಅಂತವ್ರನ್ನ ಕೂಡ ಏನ್ ಮಾಡ್ತಾ ಇದಾರೆ, ಆ ವ್ಯಕ್ತಿಗಳನ್ನ ತರೋ ಬದಲಾಗಿ ಯಾರು ಶಾಸಕ ಸ್ಥಾನಕ್ಕೆ ಸೋತಿರ್ತಾರೋ ಅವ್ರನ್ನ ಇಲ್ಲಿ ತಂದು ಕೂಡಿಸ್ತಾ ಇದ್ದಾರೆ. ನೆಕ್ಸ್ಟ್, ಕ್ಯಾನ್ ಕ್ರಿಯೇಟ್ ಡಿಲೇ ಇನ್ ಪಾಲಿಸಿ ಮೇಕಿಂಗ್. ಇದರಿಂದ ತಡ ಆಗತ್ತೆ, ಕಾನೂನುಗಳನ್ನ ರಚನೆ ಮಾಡುವುದು ತಡ ಆಗತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಷ್ಟು ಇದು ಇವತ್ತಿನ ಟಾಪಿಕ್ ಮುಗೀತು. ಮತ್ತೆ ನಾಳೆ ಸಿಗೋಣ. ಧನ್ಯವಾದ.